ನಮಸ್ಕಾರ ಎಲ್ಲರಿಗೂ. ಇವತ್ತು ಚಿಲ್ಲಿ ಚಿಕನ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅನ್ನ ರಸಂ ಜೊತೆಲಿ ಬೇಳೆ ಸಾರು ಜೊತೆಲಿ ಸಖತ್ ಒಳ್ಳೆ ಕಾಂಬಿನೇಷನ್ನು. ಹಾಗೆ ತುಂಬ ಸ್ಪೈಸಿ ಆಗಿರುತ್ತೆ ತಿನ್ನೋದಕ್ಕೆ. ಇಲ್ಲಿ ನಾನು ಯಾವುದನ್ನೇ ಮಸಾಲೆ ಆಗಲಿ ಮಿಕ್ಸಿ ಹಾಕೋತಲ್ಲ, ಎಲ್ಲ ಕುಟ್ಕೊಂಡು ಮಾಡ್ಕೊತಾ ಇದ್ದೀನಿ. ಕುಟ್ಟೋದ್ರಿಂದ ಅದ್ರದ್ದು ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಮಿಕ್ಸಿಗೆ ಹಾಕ್ಕೊಂಡ್ರೆ ಅದ್ರದ್ದು ರುಚಿನೇ ಬೇರೆ ಬರುತ್ತೆ, ಎಲ್ಲ ಮಸಾಲೆ ಪೇಸ್ಟ್ ಆಗಿ. ಮೊದಲು ಕುಟ್ಟಾಣಿಗೆ ಅರ್ಧ ಸ್ಪೂನ್ ಮೆಣಸಿನಕಾಳು, 3 ಲವಂಗ, ಒಂಚೂರು ಚಕ್ಕೆ, 1 ಏಲಕ್ಕಿ ಹಾಕಿ ಕುಟ್ನಾಡಿ ಹಾಕಿ ಪುಡಿ ಮಾಡ್ಕೊಂಡಿದ್ದೀನಿ. ನಂತರ ಒಂದು ಗೆಡ್ಡೆ ಬೆಳ್ಳುಳ್ಳಿ, 1.5 ಇಂಚು ಶುಂಠಿ ಹಾಕ್ಕೊಂಡು ದಪ್ಪ ಈ ಥರ ಕುಟ್ಕೊಂಡು ಒಂದು ಪ್ಲೇಟಿಗೆ ತೆಗೆದಿಟ್ಕೊತಿದ್ದೀನಿ. ಖಾರ ತಕ್ಕನಾಗಿ ಹಸಿಮೆಣಸಿನ್ಕಾಯಿ, ಘಾಟ್ ಬರಬಾರ್ದು ಅಂತ ಒಂದು ಸ್ವಲ್ಪ ಅರ್ಧ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಂಡು ಕುಟ್ಕೋತಾ ಇದ್ದೀನಿ. ಖಾರ ಇಲ್ಲ, ಸ್ವಲ್ಪ ಮೀಡಿಯಂ ಖಾರ ಇರೋದ್ರಿಂದ ನಾನು 15 ಮೆಣಸಿನ್ಕಾಯಿ ನಾನು ಇಲ್ಲಿ ತೊಗೊಂಡಿದ್ದೀನಿ. ತುಂಬ ದಪ್ಪಗೆ ಕುಟ್ಕೊಳ್ಳಿ, ತುಂಬ ಪೇಸ್ಟ್ ಥರ ಆಯಿತು ಅಂದರೆ ಅದನ್ನು ಚೆನ್ನಾಗಿ ಅನಿಸೋದಿಲ್ಲ. ಎಲ್ಲ ಕುಟ್ಕೊಂಡು ಒಂದು ಪ್ಲೇಟಿಗೆ ತೆಗೆದಿಟ್ಕೊತಾ ಇರ್ರಿ. ಹಾಗೆ ಈರುಳ್ಳಿ, ಒಂದು ದೊಡ್ಡ ಗೆಡ್ಡೆ ಈರುಳ್ಳಿನೂ ಕೂಡ ಇದನ್ನು ಹಾಗೇನೆ ಕುಟ್ಕೊಂಡು ಪ್ಲೇಟಿಗೆ ತೆಗೆದಿಟ್ಕೊಂಡಿದ್ದೀನಿ. ಲಾಸ್ಟ್ ಬಂದ್ಬಿಟ್ಟು ಕೊತ್ತಂಬರಿ ಮತ್ತು ಪುದೀನ. ಕೊತ್ತಂಬರಿ ಪುದೀನೂ ಅಷ್ಟೇ, ಅದನ್ನು ಹಾಗೇನೆ ಒಂಚೂರು ಉಪ್ಪು ಹಾಕೊಂಡು ಕುಟ್ಕೊಳ್ಳಿ, ಕಲರ್ ಚೇಂಜ್ ಆಗೋದಿಲ್ಲ ಅಂದ್ಬಿಟ್ಟು ಅಷ್ಟೇ. ಅದನ್ನು ಅಷ್ಟೇ ಎಷ್ಟಾಗುತ್ತೋ ಅಷ್ಟು ಕುಟ್ಕೊಂಡು ತೆಗೆದಿಟ್ಕೊಳ್ಳಿ. ಈರುಳ್ಳಿ ಮಾತ್ರ ನಾನು 2 ಬ್ಯಾಚಲ್ಲಿ ಕುಟ್ಕೊಂಡಿದ್ದೀನಿ, ನನ್ನ ಕುಟ್ನಿ ಚಿಕ್ಕದಿರೋದ್ರಿಂದ ಅಷ್ಟೇ. ಈಗ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನಾನಿಲ್ಲಿ 900 ಗ್ರಾಮಷ್ಟು ಚಿಕನ್ ತೊಗೊಂಡಿದ್ದೀನಿ. ಚಿಕನ್ ಹಾಕ್ತಿದ್ದಂಗೆ ಅದಕ್ಕೆ ಉಪ್ಪು ಅರಿಶಿನ ಹಾಕ್ಕೊಂಡು ಚಿಕನ್ನಲ್ಲಿರೋ ನೀರು ಪೂರ್ತಿ ಹಿಂಗೋವರೆಗೂ ನಾನಿಲ್ಲಿ ಹುರ್ಕೊತಾ ಇದ್ದೀನಿ. ಪೂರ್ತಿ ನೀರು ಹಿಂಗಿದ ಮೇಲೆ ಚಿಕನ್ನಲ್ಲಿರೋ ಎಣ್ಣೆ ಬಿಡಬೇಕು. ಆವಾಗ ಚಿಕನ್ ಚೆನ್ನಾಗಿ ಏನೇ ಮಸಾಲೆ ಹಾಕೋದ್ರೂ ಹಿಡ್ಕೊಳುತ್ತೆ. ಚೆನ್ನಾಗಿ ಒಂದು 2-3 ನಿಮಿಷ ಈ ಥರ ಹುರ್ಕೊಂಡ್ಮೇಲೆ ನಾವೇನು ಕುಟ್ಕೊಂಡಿರ್ತೀವಲ್ಲ ಮಸಾಲೆನ ಅದನ್ನು ಹಾಕೊಬೇಕು. ಮೊದಲನೇದಾಗಿ ನಾನಿಲ್ಲಿ ಕುಟ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಹಾಕ್ಕೊತಿದ್ದೀನಿ. ಹಸಿಮೆಣಸು ಶುಂಠಿ ಬೆಳ್ಳುಳ್ಳಿ ಎಣ್ಣೆ ಕಾದಾಗ ಹಾಕೊಂಡ್ಬಿಟ್ಟು ಆಮೇಲೆ ಕೂಡ ನೀವು ಚಿಕನ್ ಹಾಕೊಬೋದು, 2 ಥರನೂ ಮಾಡ್ಕೊಬೋದು. ನಾನಿಲ್ಲಿ ಚಿಕನ್ ಹಾಕಿದ್ಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಘಾಟ್ ಹೋಗೋವರೆಗೂ, ಹಸಿಮೆಣಸಿನ್ಕಾಯಿ ಹಸಿ ಘಾಟ್ ಬರ್ತಿರುತ್ತಲ್ಲ ಆ ಥರ ಹೋಗೋವರೆಗೂ ಒಂದು 3 ನಿಮಿಷ ಹುರ್ಕೊಂಡು ಆಮೇಲೆ ಈರುಳ್ಳಿ, ಕುಟ್ಕೊಂಡಿರೋಂಥ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲದನ್ನು ಹಾಕಿ ಲಾಸ್ಟ್ ಇಂಗ್ರೀಡಿಯೆಂಟ್ ಏನಿದೆ ಅಲ್ಲ, ಮೆಣಸು, ಚಕ್ಕೆ, ಲವಂಗ, ಏಲಕ್ಕಿ ಅದನ್ನೆಲ್ಲದನ್ನು ಪುಡಿ ಮಾಡಿರೋದನ್ನು ಹಾಕ್ಕೊಂಬಿಟ್ಟು ಈಗ ಸಿಮ್ಮಲ್ಲೇ ಬೇಯಿಸ್ಕೊಬೇಕಾಗತ್ತೆ. ನೀರು ಹಾಕಬಾರ್ದು, ನೀರು ಹಾಕ್ತಲೇ ಹಾಗೇನೆ ಸಿಮ್ಮಲ್ಲಿಟ್ಟು ತಟ್ಟೆ ಮುಚ್ಚಿ ಈ ಥರ ಬೇಯಿಸ್ಕೊಬೇಕು. ಅವಾಗ ಈ ಥರ ಮಗ್ಚಾಗ್ತಾ ಇರಬೇಕು. ನಾಟಿ ಕೋಳಿ, ಬಾಯ್ಲರ್ ಕೋಳಿ ಏನಾದರೂ ತಗೊಂಡ್ರೆ ಫಸ್ಟ್ ಚಿಕನ್ ಬೇಯಿಸ್ಕೊಂಡ್ಬಿಡ್ಬೇಕು ಉಪ್ಪು ಅರಿಶಿನದಲ್ಲಿ ಕುಕ್ಕರಲ್ಲಿ ಹಾಕ್ಕೊಂಡು ಎಷ್ಟು ಬೇಯ್ತಲ್ಲ ಹಂಗೆ. ಅದಾದಮೇಲೆ ನೀವು ಒಗ್ಗರಣೆಗೆ ಏನು ಕುಟ್ಕೊಂಡಿರೋಂಥ ಮಸಾಲೆ ಎಲ್ಲ ಒಗ್ಗರಣೆಗೆ ಹಾಕ್ಕೊಂಡು ಹುರ್ಕೊಂಡು ಎಣ್ಣೆಯಲ್ಲಿ ನಂತರ ಚಿಕನ್ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 15 ನಿಮಿಷದಿಂದ ಪೂರ್ತಿ ಸಿಮ್ಮಲ್ಲಿ ಇಟ್ಬಿಟ್ಟು ತಟ್ಟೆ ಮುಚ್ಚಿ ಬೇಯಿಸ್ಕೊಂಡಿದ್ದೀನಿ. ಚೆನ್ನಾಗಿ ಇವಾಗ ಚಿಕನ್ ಬೆಂದಿದೆ. ಕೊನೆಯದಾಗಿ ಒಂದು ಅರ್ಧ ಸ್ಪೂನ್ ಅಷ್ಟು ನಿಂಬೆ ಹಣ್ಣಿನ ರಸ ಮಿಕ್ಸ್ ಮಾಡಿಕೊಂಡ್ರೆ ಚಿಲ್ಲಿ ಚಿಕನ್ ರೆಡಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ದಯವಿಟ್ಟು ದೀಪಿಕಾ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.